ಸೆಟ್ ಆಗ್ಲಿಲ್ಲ. ಇದ್ ನಿಮ್ಮ ಮೇನ್ ಆಯತ್ನ ಕರ್ಕೊಂಡ್ ಹೋಗ್ಲಿಲ್ಲ. ಯಾಕೆ ಸುಮ್ನೆ ಸೆಟ್ ಆಗಲ್ಲ, ಲವ್ ಸೆಟ್ ಆಗಲ್ಲ, ಮದುವೆ ಮಾಡ್ಕೊಂಡಿದೀನಿ, ನಾನ್ ಹೆಂಡತಿಗೆ ರಿಸ್ಕ್ ಆಗ್ಬಾರ್ದು ಅಂತ ಹೇಳಿ ಅವ್ರೆಲ್ಲ ತಂಗಿ ನಮ್ಮ ಅಪ್ಪನ್ ತಂಗಿದಿರು. ನಮ್ಮ ಅಪ್ಪನ್ ತಂಗಿ ಅವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಅವ್ರ ಯಾರಿಗೂ ಇಷ್ಟ ಇರ್ಲಿಲ್ಲ. ಅವ್ರ ಯಾರ ಅತ್ತೆ ಮಗಳನ್ನ ಮದುವೆ ಅತ್ತೆ ಮಗಳನ್ನ ಮದುವೆ ಮಾಡ್ಕೋಬೇಕು ನಾವು ಅಂತ ಅಂಬರು. ಅವ್ರಿಗೆ ಏನೋ ಒಲೆಕ್ ಬಿದ್ದೆಲ್ಲ ಮಕಾಲ ಕೈ ಕಾಲೆಲ್ಲ ಸುಟ್ಕೊಂಡು. ಯಾರಿಗೆ? ಅವ್ರ ಕುಂತಿದ್ರ ಅಂದ್ರೆ ನೀನ್ ತಗ್ಲಾಕ ಊಟ ಊಟನೇ ಆಗ್ತಾ ಇರ್ಲಿಲ್ಲ. ಯಾರು? ಅವಳಿಗೆ ಅವ್ಳು ಮದುವೆ ಮಾಡ್ಕೊಂಡಿದ್ರೆ ನಂಗೆ ಊಟ ಹಾಕಲ್ಲ ಅವಳು ಅಂತ ಅಂಬನ್. ಆಯ್ತದ ಆದ್ಮೇಲೆ ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ ಅಂತ ಗೊತ್ತಿಲ್ಲ. ಯಾವೇನು ಇದ್ರಲ್ಲಿ ನೀವ್ ಮದ್ವೆ ಆಗಿ ಒಂದ್ 2 ತಿಂಗಳಿಗೆ ಬಂದ್ರಿ? ಮದ್ವೆ ಆಗಿ ಒಂದು 5-6 ತಿಂಗಳಿಗೆ ಬಂದ್ವಿ. 5-6 ತಿಂಗಳಿಗೆ ಫಸ್ಟ್ ತುಮಕೂರಿಗೆ ಬಂದ್ರಿ? ಬಂದ್ವಿ ತುಮಕೂರಿಗೆ. HMT ಫ್ಯಾಕ್ಟ್ರಿಗೆ ಬಂದ್ವಿ. ವಾಚ್ ಫ್ಯಾಕ್ಟ್ರಿ HMT ಫ್ಯಾಕ್ಟ್ರಿ ಹೋಗ್ತಿದ್ವಿ. ಬಿಟ್ಟು ಬೆಂಗಳೂರು ಶಿಫ್ಟ್ ಆದ್ರಿ? ನಾವು ಹುಟ್ಟಿದ್ದು ಈಗ ಈಗ ಲಕ್ಷ್ಮಿ ಹುಟ್ಟಿದಲ್ಲಿ ಲಕ್ಷ್ಮಿ ಹುಟ್ಟಿದ್ದು ಬೆಂಗಳೂರಲ್ಲಿ. ಅಂದ್ರೆ ನೀವ್ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿದ್ರಿ ಅವಾಗ? ಆವಾಗ್ಲೇನೆ ನೀನು ಅಂದ್ರೆ ಡೆಲಿವರಿ ಆಗಿದ್ದು ಬೆಂಗಳೂರಲ್ಲೇನೆ ಇಲ್ಲ ಊರಲ್ಲೇ? ಊರಲ್ಲಿ ಹುಟ್ಟಿದ್ದೆ ಅಂಜಲಿ. ನಾನ್ ಹುಟ್ಟಿದ್ದು ಊರಾಗೆ. ನಾನು ಹುಟ್ಟಿದಾಗ ಒಂದ್ ಸ್ಟೋರಿ ಐತಿ ಮಜ್ಜಿಗೆ ಕೇಳಿದ ಅಮ್ಮ. ನಾನು ಹುಟ್ಟಿದಾಗ ಯಾವ್ದೊಂದು ಸ್ಟೋರಿ ಇತ್ತಲ್ಲ ಸೀಮೆ ಎಲ್ಲ ಅದು ಒಂದು ಮೂಲೆ ಇತ್ತು. ಇಂತ ಮೂಲೆ ಆ ಮೂಲೆಗೆ ಡೆಲಿವರಿ ಆಯ್ತು. ಡೆಲಿವರಿ ಆಯ್ತು. ಅಯ್ಯೋ 3 ಜನನು ಹೆಣ್ಮಕ್ಳು ಏನ್ ಕೊಟ್ಟಿರಪ್ಪ ಇವ್ರು ಅಂತ. 3 ಜನನು ಹೆಣ್ಮಕ್ಳೆಲ್ಲ ಅಂತ ನಾವ್ ಅಮ್ಮಂಗ್ ಆಗಡೆ ಬೇಜಾರಾಗ್ಬಿಡ್ರಿ. ಗಂಡ್ಮಗು ಆಗುತ್ತೆ ಅಂತ ಅನ್ಕೊಂಡಿದ್ರು. ಬೇಜಾರಾಯ್ತು. ನಾನು ಎಣ್ಣೆ ಆಗ್ಬಿಟ್ನಲ್ಲ. ನಮ್ಮಮ್ಮರು ಮಾತಾಡ್ತಿರ್ಲಿಲ್ಲ. ನಿಮ್ ಅಜ್ಜಿ ಮತ್ತೆ ಬಂದ್ಲು ಕರ್ಕ ಬಂದ ಹೋಗಿ. ಅವಲೇ ಅವಳಿಗೆ ಆಯ್ತು ಇದು ಹೆಣ್ಮಗ ಆತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಡ್ಕೊಂತಿದ್ಲು. ಆವಾಗ ಸೀಮೆ ಮೆತ್ಕೊಬಿಟ್ಟವೆ. ಕೆಂಜಿಮೆ ಈ ತಲೆಕಲ್ಲ ತಲೆಗಲ್ಲ ಸೀಮೆ ಮೆತ್ಕೊಬಿಟ್ಟವೆ. ಕೂರ್ಲೆಲ್ಲ ತಿಂದಾಕ್ಬಿಟ್ಟವೆ. ತಾಳು ನಾನು ಬಿಡ್ಕೊಂಡ್ರೆ ಸತ್ತ ಸಾಯ್ತಿ ಹಾಳಾಗ್ತ ಸತ್ತ ಸಾಯ್ತಿ. ನಾನೇನ್ ಮಾಡ್ದೆ, ಬಿಡ್ಕೊಂಡು ಸತ್ತ ಸಾಯ್ತೈತಿ ಅಂತಂದೇಳಿ ಈ ತರ ಮನೆ ಕಂಡಿದ್ವಿ. ಸುಮ್ನೆ ಮನೆ ಅಲ್ಲಿ ಕುಡ್ಸಿರ್ಲಿಲ್ಲ. ಸುಮ್ನೆ ಹುಟ್ಟಿರೋದು ಎಲ್ಲ ಮರ್ದಕ್ ಹಾಕಿದ್ರು. ಹುಲ್ಲಾಗ ಎಲ್ಲಿದ್ವು ಕೆಂಜಿಮೆ, ಒಂದ್ ಇಸಿಡ್ದಪ್ಪ ಕೆಂಜಿಮೆ ಹುಲ್ಲು ಹಾಸಿ ಆ ಹುಲ್ಲಿನ ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಮೇಲೆ ಹಾಕಿದ್ಲು ನಿಮ್ ಅಜ್ಜಿ. ಹಾಕಿದ್ರೆ ಅದೇನ್ ಮಾಡೈತೆ ಬಡ್ಕೊಂತಿತ್ತು. ಹಾಲುನು ಕುಡ್ಸಿರು. ಹಾಲು ಬೇರೆ ಹಾಲು ತಂದು ಕುಡ್ಸಿರು. ಒಳ್ಳೆ ಬೈದು. ಯಾಕೆ ನೀವ್ ಹಾಲು ಕುಡ್ಸಿರ್ಲಿಲ್ಲ? ನೋಡ್ದ ಎಷ್ಟು ಅಲ್ಲಿ ಹಾಲು ಕುಡ್ಸಿರು. ಅವಾಗ ಹಾಲು ಆಗಲ್ವಲ್ಲ ಕುಡ್ಸಿರು. ತಿರ್ಗಾ ಆಮೇಲೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಹಂಗ ಆಗ್ತಾ ಬಂತು. ಯಾಕ ಅಯ್ಯೋ ಎಂತದ ನಾಗ್ಲಿ ಬಿಡತ್ತ ಅದೊಂದ್ ಮನೆದ್ ಹಾಕ್ತಿದ್ವಿ ಅಂತಂದ್ ಹೇಳ್ಬಿಟ್ಟು ಆವಾಗ ನಾನೇನ್ ಮಾಡ್ದೆ, ಅಯ್ಯ ಅಳ್ತೈತಲ್ಲ ಅಂತಂದ್ ಹೇಳ್ಬಿಟ್ಟು ತಲೆ ಹಿಂಗಂದೆ. ಹಿಂಗಂದೆ ಹಿಂಗಂತಿದಂಗೆನೆ ಈ ಕೂರ್ಲೆಲ್ಲ ಹಿಂಗೆ ಬಂದು ಕೂರ್ಲೆಲ್ಲ ಬಂದ್ಬಿಟ್ಟು ಅಯ್ಯೋ ಅವ ಕೂರ್ಲೆಲ್ಲ ಬಂದ್ರೆ ಗೂಡ್ ಕೂಡ ಗೊತ್ತೈತೆ. ಸೀಮೆ ಕೆಂಜಿ ಎಷ್ಟ್ ನೋವು ತಿಂದಿರ್ಬೇಡ. ಗಂಟ್ಲೆಲ್ಲ ಹೊಲ್ಟೋಗಿತ್ತು. ಹಂಗೆ ಗಂಟ್ಲೆಲ್ಲ ಚೇಂಜ್ ಆಗಿತ್ತು. ಆದ್ರೆ ಹೆಂಗಿದ್ದಮ್ಮ ನೀನು? ಏನ್ ಮಾಡಾನೆ ಸತ್ರ ಸಾಯ್ತಾಳತ್ತ ಅಂತಂದ್ ಹೇಳ್ಬಿಟ್ಟು ಹಿಂಗ್ ಎತ್ತು ಬಿಟ್ಟೆ. ಹಿಂಗೆ ಕೂರ್ಲೆಲ್ಲ ಬಂದ್ಬಿಟ್ಟು ಅವಾಗ ಅಯ್ಯೋ ಅಂದ್ಬಿಡ್ತು. ಅಯ್ಯೋ ಎಷ್ಟ್ ನೋವು ತಿಂದ್ಬಿಟ್ಟು ಇದು ಅದಕ್ಕೆ ಬಡ್ಕೊಂಡ್ರದ್ ಇದು ಅಂತಂದ್ ಹೇಳ್ಬಿಟ್ಟು ರಾತ್ರಿ ಎಲ್ಲ ತಿಂದಾಕ ಬಂದ್ರೆ ರಾತ್ರೆಲ್ಲ ಕಡ್ಬಿಟ್ಟವೆ. ಚಿಕ್ಕ ಮಕ್ಳು ಎತ್ತಕ್ಕಾಗಲ್ವಲ್ಲ, ಹಂಗ್ ಕೆರ್ಕೊಳಕ್ ಆಗಲ್ವಲ್ಲ. ಹೆಂಗ್ ಗೊತ್ತಾಗುತ್ತ ನಮೀಗ ಚಿಕ್ಕ ಮಗುನಲ್ಲಿ? ಆವಾಗ ಹಿಂಗ್ ಕೂರ್ಲಿ ಹಿಂಗ್ ಎತ್ಬಿಟ್ಟೆ. ಅಯ್ಯೋ ಕಡಿತೈತೆ, ಅಯ್ಯೋ ಎಂತದ ಬಿಡತ್ತ ಇದೊಂದ್ ಮನೆದಾಗ್ತೈತೆ ಅಂತ ಹೇಳಿದ್ದು. ಅವಾಗೆಲ್ಲ ಎಲ್ಲ ಏನೇನೋ ಮಾಡಿ ಅಚ್ಕಟ್ ಮಾಡಿ ನೀರ್ ಒಯ್ದ್ವಿ. ಬಿಸಿ ಬಿಸಿ ನೀರ್ ಒಯ್ದ್ವಿ. ಎಲ್ಲ ಹೊಟ್ಟೋದ್ ಓದ್ತಾವು. ಕೂದಲೆಲ್ಲ ಇಷ್ಟ ಮಾತ್ರ ಇದು ಎಳೆ ನೆತ್ತಿ ಅಲ್ವ ನಮ್ಮ ಇಲ್ಲಿ ಕಡಿಯಲ್ಲ. ಈ ನೆತ್ತಿ ಬಾಯಿ ಇರ್ತಿಲ್ಲ. ಅಮ್ಮ ಬುಡ್ಬುಡನೆ ಬಂದ್ರೆ ಕೂರ್ಲೆ ಹೆಂಗ್ ಬಂದಿದ್ವು ಹಂಗೆ ಬಂದಿದ್ವು. ಕೂದಲು ಚೆನ್ನಾಗಿತ್ತ ನಂಗ ತಾಯಿ ಕರ್ಗೆ ಇದ್ವ ಕೂರ್ಲು. ಹೌದಾ? ಬರ್ತಾರೆ ಕೂದಲು ಜಾಸ್ತಿ. ಹಿಂಗ್ ಎತ್ತುತ್ತಿನಂಗೆ ಬಂದು ಆವಾಗ ಅಯ್ಯೋ ಪಾಪ ಕಟ್ಬಿಟ್ರಲ್ಲಪ್ಪ ಮಗನ ಅಂತಂದೇಳಿ ಅವಾಗೆಲ್ಲ ಹಾಲು ಕೊಟ್ಕೊಂಡು ನೀರೊಯ್ದು ಸುಡೋ ನೀರೊಯ್ದ್ಬಿಟ್ಟು 6 ಗಂಟೆಗೆನೆ
ಕಾಸ್ಬಿಟ್ಟು ನೀರು ಒಯ್ದು ಎಲ್ಲ ಎಷ್ಟೊತ್ತೆಲ್ಲ ಮುಟ್ಟಿದ್ದಮ್ಮ ಅಂದ್ರೆ ಬೆಳಿಗ್ಗೆ ರಾತ್ರಿ ಆಗ್ಲೇ ರಾತ್ರಿ 1:30-2 ಗಂಟೆ ಮಧ್ಯರಾತ್ರಿ ಮುಟ್ಟಿದ್ದ ಊಟ ಟೈಮೇ ಇರ್ಲಿಲ್ವ ಮಧ್ಯರಾತ್ರಿಯಲ್ಲಿ 1:30 1 ಯಾವ ವಾರ ನೆನ್ಪಿಲ್ವಾ? ನೆನ್ಪು ನನಗೆ ಗೊತ್ತಿಲ್ಲ. ವಾರ ಗೊತ್ತು ಅಂದ್ರೆ ಅವಾಗಿಂದ ಅಷ್ಟು ಗೊತ್ತಾಗಲ್ಲ. ನಂಗೆ ಗೊತ್ತು ಗುರುವಾರ ನೀವ್ ಹುಟ್ಟಿದ್ದು. ಗೊತ್ತಿಲ್ಲ ನನಗೆ ವಾರಗಳೆಲ್ಲ ಅವಾಗೆಲ್ಲ ನನ್ಗೆ ಏನ್ ಗೊತ್ತ ನಮ್ಗೆಲ್ಲ ಅಂತವೆಲ್ಲನ ಅವಾಗಿರಲ್ಲ. ಈಗ ನಾನ್ ಸಾಕ್ಷರಪ್ಪ ಯಾವ ಹಬ್ಬ ಹಿಂದೆ ಮುಂದೆ ಅನ್ನೋದು ಗೊತ್ತಿಲ್ಲ. ಅಯ್ಯೋ ನನಗ್ ಗೊತ್ತಿಲ್ಲ ತಾಯಿ. ಈಗ ನಮ್ ಲಕ್ಷ್ಮಿ ಹುಟ್ಟಿರೋದ್ ಮಾತ್ರ ಶುಕ್ರವಾರ. ಅಂದ್ರೆ ಫಸ್ಟ್ ನೇ ಮಗು ಅಲ್ವೇನೆ ಕೇರ್ ಜಾಸ್ತಿ. ಅದೇ ನಾನೇ ಗೊತ್ತಿರಮ್ಮ ಯಾವ ವಾರ ಅಂತ. ಅವಳಗ್ ಗೊತ್ತೋಗ್ಲಿ ಅಂತ. ಫಸ್ಟ್ ನೇದ್ ಮಾತ್ರ ಪ್ರೀತಿ, ಎರಡನೇದು ಅವೆಲ್ಲ ಸ್ವಲ್ಪ ಕಮ್ಮಿ, ಮೂರನೇದು ಇಲ್ವೇ ಇಲ್ಲ. ಫಸ್ಟ್ ನೇದಕ್ಕೆ ಚೆನ್ನಾಗಿ ಹೆಸರೆಲ್ಲ ಇಟ್ರಂತೆ ನಮ್ ಲಕ್ಷ್ಮಿಗೆ. ಗೃಹ ಪ್ರವೇಶದಲ್ಲಿ ಇವಳಿಗೆ ನಮ್ಮ ಮನೆ ಪ್ರವೇಶದಾಗಲ್ಲ ಭಾಗ್ಯ ಮದ್ವೆಗೆ ಒಟ್ನಲ್ಲಿ ಯಾವ್ದೋ ಸ್ವೀಟ್ ಸಿಕ್ತು ಅವಾಗ ನನ್ಗೆ. ಯಾರೇ ಅವಳು ಜಾಜಪ್ಪನ್ ಮಗಳು ಲಕ್ಷ್ಮಿ ರಂಜಿತಾ ಅಂತ ಕೂಗ್ಬಿಟ್ಲು. ಸೀರಿಯಲ್ ಬರೋದಂತೆ ಚಂದನದ್ರಲ್ಲಿ. ಅವಕ್ಕ ಹೇಳಿದ್ದು ನನಗೆ ಒಂದ್ ಸೀರಿಯಲ್ ಬರೋದಂತೆ, ಅದ್ರಲ್ಲಿ ಹೀರೋಯಿನ್ ಹೆಸರು ರಂಜಿತಾ ಅಂತಿತ್ತಂತೆ. ರಂಜಿತಾ ಯಾವಾಗ್ಲೂ ತೊಟ್ಲು ತಗೋಕ್ ಬರೋದಂತೆ ನನ್ ಮನೆಗಿದ್ರೆ. ಅಲ್ಲಿ ಪಕ್ಕನೆ ಅಂದ್ರೆ ತೊಟ್ಲು ತಗೋಕ್ ಬರೋದಂತೆ. ಅವಕ್ಕ ನಾನ್ ಸುಮ್ನೆ ರಂಜಿತಾ ಅಂದು ನಾನು ಹೆಸರು ರಂಜಿತಾ ಅಂತ ರಂಜಿತಾ ಅಂತ ಏನು ಕೊಟ್ಟಿಲ್ಲ. ನನ್ಗೆ ಯಾರು ನಾಮಕರಣ ಮಾಡಿಲ್ಲ. ಮಾಡಿಲ್ಲ ಅವಳಿಗೂ ಮಾಡಿ. ಇವಳು ಸುಮ್ನೆ ಪದ್ಮ ಅಂತ ಕರೆದ್ರಷ್ಟೇ. ಕರಿಯಕರ ಇದ್ರ ಮಾಡಿದ್ಯಾರು ನನಗೆ. ಅದೇ ದೇವ್ರದ್ದು ಅಲ್ವೇ ತಿಮ್ಮಪ್ಪನ ಹೆಂಡತಿ ಹೆಸರು ಪದ್ಮಾವತಿ ಅಲ್ವಾ? ಪದ್ಮಾವತಿ ಅಂತ ಕರೆದ್ರ. ಲಕ್ಷ್ಮಿ ಎಂಬಳು ದಡ್ಡ ಹೆಂಡತಿ, ಎರಡನೇ ಹೆಂಡತಿ ಪದ್ಮಾವತಿ. ಸೆಟ್ ಆಗಲ್ಲ ದೇವ್ರ ಹೆಸರು ಅಂತ ಗ್ಯಾರಂಟಿ. ನಿನಗೂ ಅಲ್ಮೇಲಮ್ಮ ಆದ್ಮೇಲೆ ಅಮ್ಮ ತಿಕ್ಕಿತ್ತು. ಪುಣ್ಯಕ್ಕೆ ಹೆಂಗ ಪದ್ಮಾವತಿ ಹಿಂಗ್ ದಿಕ್ಕವ್ರು. ಇನ್ಯಾವ್ದಾರ ಬೇರೆ ಕುಡಿದ್ರೆ ಕೆಂಪಮ್ಮ ಕರಿಯಮ್ಮ ನಾನ್ ಸಿಕ್ಕಾಪಟ್ಟೆ ಅವಾಗ್ಲೂ ಹಂಗೆ ಏನೋ ಗೊತ್ತಿಲ್ಲ. ಬರ್ತೇ ಡೇರೇನಪ್ಪ ಅಂದ್ರೆ ಧೈರ್ಯ ಜಾಸ್ತಿ. ಅವಾಗ್ಲೇ ದೇವ್ರು ಧೈರ್ಯ ಕೊಟ್ಟು ಕಳ್ಸಿರ್ಬೇಕು ನನಗೆ. ಅವಾಗಿಂದಲೂ ಚೈಲ್ಡ್ಹುಡ್ ಅಲ್ಲಿಂದಲೂ ನಾನು ಹಂಗೇನೆ ಎದ್ರಕತಿರ್ಲಿಲ್ಲ ಯಾರಿಗೂ. ನಾವ್ ನಿಮ್ ದೊಡ್ಡಮ್ಮಂಗೆ ಇವಳು ಎದ್ರಕೊಳ್ಳೋಳು ಸಿಕ್ಕಾಪಟ್ಟೆ. ನಾನೇ ಎದ್ರಕತಾ ಇರ್ಲಿಲ್ಲ, ಒಂಚೂರು ಎದ್ರಕತಾ ಇರ್ಲಿಲ್ಲ ನಿಮ್ ದೊಡ್ಡಮ್ಮಂಗೆ. ಇವಳು ಸಕ್ಕತ್ ಎದ್ರಕೊಳ್ಳೋಳು. ದೀಕ್ಷಾ ಅವಳು ನಿಮ್ ದೊಡ್ಡಮ್ಮ. ನಾವು ಅವಾಗ ಚೆನ್ನಾಗ್ ನಾನ್ ಮಾತ್ರ ಊಟ ಮಾತ್ರ ಸಖತ್ತಾಗಿ ಮಾಡ್ತಾ ಇದ್ದೆ ಅಷ್ಟೇ. ಇವ್ರೆಲ್ಲ ಮತ್ತೆ ಇನ್ನೊಂದ್ ಏನಾದ್ರು ಟ್ರಿಪ್ ಗಿಪ್ ಕರ್ಕೊಂಡ್ ಹೋಗ್ತಾರಲ್ಲ, ಟ್ರಿಪ್ಪಿಗೆಲ್ಲ ಕರ್ಕೊಂಡ್ ಹೋದ್ರೆ ನನ್ನನ್ ಮಾತ್ರ ಕರ್ಕೊಂಡ್ ಹೋಗೋದು. ಇವ್ರನ್ನ ಮನೇಲೆ ಬಿಟ್ಟೋದು. ಏನಿಲ್ಲ, ನಾನು ಒಂದ್ 2 ಸರಿ ಕರ್ಕೊಂಡ್ ಹೋಗಿ. ಅಂದ್ರೆ ಚಿಕ್ಕ ಹುಡುಗಿ ಮುಂದೆ ಕುತ್ಕೊತಾಳೆ, ಮುಂದೆ ಗಾಡಿನಲ್ಲಿ ಮುಂದೆ ಕುತ್ಕೊತಾಳೆ. ಎಲ್ಲ ಇಬ್ರು ಕರ್ಕೊಂಡ್ ಹೋಗೋರು, ಒಬ್ರು ಬಿಟ್ಟು ಹೋಗೋರು. ಮುಂದ್ಗಡೆ ಒಬ್ರು ಕೂರ್ಸ್ಕೊಳ್ಳೋರು. ನಿನ್ನ ಕಂಪಲ್ಸರಿ ಕರ್ಕೊಳ್ಳೋರು ಮುಂದೆ ಕೂರ್ಸ್ಕೊಳಕ್ಕೆ. ಹಿಂದ್ಗಡೆ ಒಂದ್ಸರಿ ನಾನು ಕರ್ಕೊಂಡು ಚೆನ್ನಾಗ್ ನೆನ್ಪೈತೆ. ಗಾಡಿಲಿ ಏನಾದ್ರು ಸಪೋಸ್ ಇಲ್ಲಿಂದ ಊರಿಗೆ ಹೋದ್ರೆ ಗಾಡಿಲಿ ನಿಮ್ ತಾತ, ನಾನು, ಅಜ್ಜಿ, ದೊಡಮ್ಮ, ಆ ದೊಡಮ್ಮ 5 ಜನ ಒಂದೇ ಕಡೆ ಕರ್ಕೊಬತ್ತಿತ್ತು ನಿಮ್ ತಾತ. ಅದು ಲಗೇಜ್ ಬ್ಯಾಗ್ ಸಮೇತ ಕರ್ಕೊಬತ್ತಿದ್ದು. ನಂಗ್ ಚೆನ್ನಾಗ್ ನೆನ್ಪೈತೆ. ಅಲ್ಲಿಂದ ಕರ್ಕೊಬರಲ್ಲ, ಇನ್ನೇನ್ ಜಸ್ಟ್ ಬೆಂಗಳೂರು ನೆಲಮಂಗಲ ಎಂಟ್ರಿ ಆಯ್ತಿದ್ದಂಗೆ ನಂಗೆ ನಿದ್ದೆ ಬರೋದು. ಹಿಂಗ್ ತೂರ್ಸಿ ತಲೆ ಬೇರೆ ಬಿಡೋದು. ಎದಬೇಕು ಗಾಡಿ ಇದಾಗದಲ್ಲ ವಾಲಿತೆ ಅಂತೇಳಿ ತೆಗ್ದು ಎಡ್ ಬಿಡೋದು. 5 ಜನನ್ನ ಗಾಡಿ ಮೇಲೆ ಕರ್ಕೊಂಡು ಹೋಯ್ತಿದ್. ನಿಮ್ಮ ಅಪ್ಪನ ಹತ್ರ ಗಾಡಿ ಆತರ ಗಾಡಿ ಮೇಲೆ 5 ಜನ ಕರ್ಕೊಂಡು ಅವಾಗ ಸ್ವಲ್ಪ ದೊಡ್ಡರಾದ್ಮೇಲೆ ಚಿಕ್ಕಳ್ಳಿ ಇವಳನ್ನೊಬ್ಬಳು ನನ್ನೊಬ್ಳನ್ನ ಮಾತ್ರ ಇವ್ರಿಬ್ರು ಮನೇಲೆ ಬಿಡೋದು. ನಾನು ಕರ್ಕೊಂಡು ಹೋಗೋದು. ಅದೇ ನಿಮ್ ಸಣ್ಣ ಹುಡುಗಿ ಸೀಮೆ ಎತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಪ್ರೀತಿ ತೋರ್ಸೋಣ ಅಂತ ಅಷ್ಟೇ. ಇವಳು ದುಡ್ಡ ದಪ್ಪಗಿದ್ಬಿಟ್ಟಿದ್ರು ಮಕ್ಕಳು ಹಿಂಗಿದ್ವು. ನಾನ್ ಗುಂಡು ಗುಷ್ಟಪ್ಪ ಹಿಂಗಿದ್ದು ಕೆನ್ನ ಹೆಂಗಿದೆ ಕೆನ್ನ ಇಷ್ಟ.